25 ವರ್ಷ ಹಿಂದೆ ನಾನು ಶಬರಿಮಲೆಗೆ ಹೋಗಿದ್ದೆ. ಅಲ್ಲಿ ತ್ರಿವೇಣಿ ರೂಮಲ್ಲಿ ಒಂದು ಮಂಕಿ ಮೋಡ್ ಮಡಗಿದ್ರು. ಅದನ್ನು ನಮ್ಮೂರ ಯಾರೋ ಸ್ವಾಮಿಗಳು ಕರ್ಕೊಂಡೋಗಿ ತೋರಿಸಿದ್ರು. ನನಗೆ ಈ ಡ್ರಾಯಿಂಗಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಮತ್ತು ಅದು ಹೋಗಿ ನೋಡಿದೆ ಮಂಕಿನ. ಅದು ತೆಂಗಿನಕಾಯಿ ಮಾಡಿರೋದು, ನಾನು ಯಾವತ್ತೂ ನೋಡಿಲ್ಲ ಅದನ್ನು. ಆಮೇಲೆ ನೋಡಿ ಇದು ಯಾವ ರೀತಿ ಮುಖ ಮತ್ತು ಕೈ ಕಾಲು ಎಲ್ಲ ಯಾವ ಥರ ಮಾಡಿದ್ದಾನೆ ಅಂತೇಳಿ ಗೆಸ್ ಮಾಡಿ ನೋಡಿ ಮೇಣ್ಗೆ ಹಾಕೊಂಡು ಬಂದೆ. ನಾನು ಆಟೋ ಡ್ರೈವರು ಬೆಂಗಳೂರಲ್ಲೇ. ಮತ್ತು ಬಂದು ಮಧ್ಯಾಹ್ನವರೆಗೂ ಗಾಡಿಗೆ ಹೋಗೋದು. ಮತ್ತು ಮಧ್ಯಾಹ್ನ ಮೇಲೆ ಒಂದು ಕಾಯಿ ತಗೊಂಡು ಸಿಪ್ಪೆ ಎಲ್ಲ ತೆಗೆದು ಮಾಡೋಕ್ಕೆ ಹೋಗೋದು. ಅಂದರೆ ಗುರು ಇಲ್ಲ, ಹೆಂಗೆ ಕಲಿಯೋದು. ಆಮೇಲೆ ಸಿಪ್ಪೆ ತೆಗಿಯೋದು, ಮಾಡೋಕ್ಕೆ ಹೋಗೋದು. ಬರಲಿಲ್ಲ ಅಂದರೆ ಕಾಯಿ ಸಿಗಿದ್ಬಿಟ್ಟು ಮನೆಗೆ ತೊಗೊಂಡೋಗಿ ಕೊಡೋದು. ಮನೆಗಳಲ್ಲಿ ಹೆಂಗಸ್ರು ಇರ್ತಾರಲ್ಲ, ಹಿಂಗೆ ಗಾಡಿಗೆ ಹೋಗದೆ ಇದೇನು ಅವತಾರ ಅಂಥೇಳಿ ಬೈಯೋರು. ಆಮೇಲೆ ನಾನು ಆದರೂ ಆಟ ಬಿಡಲಿಲ್ಲ, ಕಲೀಲೇಬೇಕು ಅಂಥೇಳಿ ಅದನ್ನೇ ಒಂದು 7-8 ತಿಂಗಳು ಟ್ರೈನಿಂಗ್ ತೊಗೊಂಡು ನಾನಷ್ಟಕ್ಕೆ ನಾನೇ ಕಲ್ತ್ಕೊಂಡೆ. ಆಮೇಲೆ ಇದರಲ್ಲಿ ತಿರ್ಗಿ ಏನೇನು ಮಾಡ್ಬೋದು ಅಂತ ಗೆಸ್ ಮಾಡಿ ಗಣೇಶ, ಮಂಕಿ, ಮೊಲ, ಮೀನು, ಕಳಸ, ಲಿಂಗ, ಬುದ್ಧ, ಲಕ್ಷ್ಮಿ, ಆಮೆ ಇಂಥವನ್ನೆಲ್ಲ ಕಲಾಕೃತಿಗಳು ಮಾಡ್ತಾಯಿದ್ದೀನಿ.